ಗೋಕರ್ಣದ ಪುರಾಣ ಕಥನ ಆಲಿಸೆ ಜೀವನ ಪಾವನ. ಮಹಾಬಲೇಶ್ವರ ನೆಲೆಸಿದ ನಾಡಿನ ಅಪೂರ್ವ ಚರಿತೆಯು ಅಮೃತ ಸಮಾನ. ಇದು ಗೋಕರ್ಣದ ಪುರಾಣ ಕಥನ ಆಲಿಸೆ ಜೀವನ ಪಾವನ. ರಾವಣೇಶ್ವರನು ಮಾತೆಯ ಪೂಜೆಗೆ ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನು ತರಲೆಂದು ಕೈಲಾಸದಡಿಯಲ್ಲಿ ಕುಳಿತು ಪ್ರಾರ್ಥಿಸಿದ ಪರಮ ದಯಾಳು ಪರೇಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಸಕಲ ವೇದ ವಿಧ ಭಕ್ತಾಗ್ರೇಸರ ಶಿವನನ್ನು ಭಕ್ತರ ಭಕ್ತನು ಸರ್ವಶಕ್ತನ ಪರಶಿವನೊಲಿದನು ಕ್ಷಣದಲ್ಲಿ. ಲೋಕೈಕನಾಥ ಉದಾತ್ತ ಚರಿತನು ನೀಡಿದ ವರವನು ರಾವಣಗೆ. ಆತ್ಮಲಿಂಗವನೆ ಬೇಡಿದ ಭಕ್ತನ ಕೋರಿಕೆ ಸಲ್ಲಿಸಿದ ಮುದದಿಂದ. ಪ್ರಳಯವೇ ಘಟಿಸುವುದೆನ್ನುತ್ತ ಭಯದಲ್ಲಿ ಸುರಕುಲ ತತ್ತರಗೊಳ್ಳುತ್ತಿದೆ. ನಾರದೀಡಿದ ಸಲಹೆಯ ಕೇಳಿ ಗಣಪತಿ ಓಡಿದ ಭೂತಳಕ್ಕೆ. ಸಂಜೆ ಸಮೀಪಿಸಿ ಅರ್ಘ್ಯ ನೀಡಲು ರಾವಣ ಕಾತರ ಹೊಂದಿರಲು. ಲಿಂಗದ ಧರೆಯಲ್ಲಿ ಇರಿಸದಂತಹ ಧರ್ಮ ಸಂಕಟವು ಕಾಡಿರಲು. ಸಮಯಕ್ಕೆ ಒದಗಿದ ಬ್ರಹ್ಮಚಾರಿ ಆ ಗಣಪತಿ ರಾವಣನೆದುರಲ್ಲಿ. ಅಯ್ಯ ಕಟುವೆ ಈ ಲಿಂಗವ ಹಿಡಿದಿರು ಎನ್ನುತ್ತ ಬೇಡಿದ ರಾವಣನು. ಊರು ಸಾರಿತ ತಡೆಯುವುದೆಂದು ಬರದಿದೆ ಲಿಂಗವು ಪರಿಪಾಲೆಂದು. ಗಣಪತಿ ಅರುಹಿದ ಕಟ್ಟಳೆಯ ರಾವಣ ತೂರಿದ ತಲೆಯ. ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅರ್ಘ್ಯವ ಕೊಡುತ್ತಿಹ ಸಮಯವ ನೋಡಿ ಗಣಪತಿ ಕರೆದ. ಬರಲಾಗದೆ ರಾವಣ ಮಿಡುಕಿದನು. ಲಿಂಗವು ಧೈರ್ಯನು ಸೇರಿತು. ಉಡಿ ಬಂದು ಒಟ್ಟು ಮಾಡಿದ ಕಾರ್ಯಕ್ಕೆ ಕೋಶಾವೇಶದಿ ಹುಟ್ಟಿದನು. ರಾವಣೇಶ್ವರನು ಗಣಪತಿ ಶಿರವನ್ನು ಮುಷ್ಟಿಯಿಂದ ತಾಗುತ್ತಿದನು. ಗಣಪತಿ ಮಾಡಿದ ಘನ ಕಾರ್ಯವನ್ನು ಲೋಕವೆಲ್ಲ ಕೊಂಡಾಡಿತು.